ಹರೇ ರಾಮ. ಸಚ್ಚಿದಾನಂದ ರೂಪಾಯ ಬಿಂದುನಾದಾಂತರಾತ್ಮನೆ ಆದಿಮಧ್ಯಾಂತ ಶೂನ್ಯಾಯ ಗುರುಣಾಂ ಗುರವೇ ನಮಃ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ಮೊತ್ತ ಮೊದಲು ಪದ್ಯಾಣದ ಪುಣ್ಯಭೂಮಿಯಲ್ಲಿ ನೆಲೆಗೊಂಡ ಮಹಾಲಿಂಗೇಶ್ವರನನ್ನು, ಮಹಾ ತ್ರಿಪುರ ಸುಂದರಿಯನ್ನು ಮತ್ತು ಮಹಾಗಣಪತಿಯನ್ನು ಅಂತರಂಗದಿಂದ ಭಾವಿಸಿ, ಅವರ ಕರುಣೆಯು ಕಡಲಾಗಿ ಮೊರೆಯಲಿ ಹರಿಯಲಿ ನಿಮ್ಮೆಲ್ಲರ ಮೇಲೆ ಎಂಬುದಾಗಿ ಆಶಿಸ್ತೇವೆ. ಪದ್ಯಾಣದಲ್ಲಿ ಮಹಾ ಸಂಭ್ರಮ. ಕಾರಣ ಮಹಾಲಿಂಗೇಶ್ವರ ಮತ್ತು ಅವನ ಪರಿವಾರ, ಇಡೀ ಕ್ಷೇತ್ರ ಮತ್ತೆ ಹೊಸದಾಗ್ತಾ ಇದೆ. ಪುನರ್ನವತೆ. ಅದರಿಂದಲಾಗಿ ಈ ಸಂಭ್ರಮ ಏರ್ಪಟ್ಟಿರುವಂಥದ್ದು. ಈ ಮತ್ತೆ ಹೊಸದಾಗುವಿಕೆ ಅನ್ನುವಂಥದ್ದು ಸೃಷ್ಟಿಗೆ ತುಂಬ ಸಹಜ. ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಮತ್ತೆ ಮತ್ತೆ ಹೊಸದಾಗ್ತಾ ಇರ್ತವೆ. ನದಿ ಅದು ಕ್ಷಣ ಕ್ಷಣವೂ ಹೊಸದಾಗ್ತದೆ. ಪ್ರತಿ ಕ್ಷಣವೂ ಹೊಸ ನೀರು ಬರ್ತದೆ. ಅಲ್ಲಿ ಗಂಗಾ ನದಿ ಅಂತ ಹೆಸರಿಟ್ಟಾಗ ಯಾವ ನೀರಿತ್ತೋ ಆ ನೀರು ಹರಿದು ಹೋಗಿ ಯಾವುದೋ ಕಾಲ ಆಯಿತು. ಕ್ಷಣ ಕ್ಷಣವೂ ಹೊಸ ನೀರು ಹರಿದು ಬಂದು ನದಿ ಹೊಸತಾಗ್ತಾ ಇರ್ತದೆ. ಸೂರ್ಯ ದಿನ ದಿನವೂ ಹೊಸದಾಗ್ತಾನೆ. ಸೂರ್ಯಾಸ್ತ ಸೂರ್ಯೋದಯ, ಸೂರ್ಯಾಸ್ತ ಸೂರ್ಯೋದಯ, ಪ್ರತಿನಿತ್ಯ ಮತ್ತೆ ಹೊಸದಾಗಿ ಸೂರ್ಯ ನಮಗೆ ಗೋಚರಿಸ್ತಾನೆ. ಚಂದ್ರ ತಿಂಗಳಿಗೊಮ್ಮೆ ಹೊಸದಾಗ್ತಾನೆ. ಹುಣ್ಣಿಮೆಗೆ ನಾವು ಪೂರ್ಣ ಚಂದ್ರನನ್ನು, ಹೊಸ ಚಂದ್ರನನ್ನು ಕಾಣ್ತೇವೆ. ಮತ್ತೆ ಕ್ಷಯ, ಮತ್ತೆ ಹುಣ್ಣಿಮೆ ಬರುವಾಗ ಪರಿಪೂರ್ಣತೆ, ಹೊಸ ಹುಣ್ಣಿಮೆ ಚಂದ್ರ. ಗಿಡ ಮರಗಳು ವರ್ಷಕ್ಕೊಮ್ಮೆ ಹೊಸದಾಗ್ತವೆ. ಶಿಶಿರ ಋತು ಬಂದಾಗ ತಮ್ಮ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಬೋಳಾಗಿ, ಮತ್ತೆ ವಸಂತ ಬಂದಾಗ ಚಿಗುರಿ ಹೊಸದಾಗ್ತವೆ. ಹೂವು ಹಣ್ಣುಗಳ ಮೂಲಕವಾಗಿ ಕಂಗೊಳಿಸ್ತವೆ. ಇಡೀ ಪ್ರಕೃತಿಯೇ ಹೀಗಿದೆ. ಸಮಸ್ತ ಪ್ರಕೃತಿಯೇ ಮತ್ತೆ ಹೊಸದಾಗುವಂಥದ್ದು. ನಾವಾದರೂ ಕೂಡ ಹಾಗೆ. ನಾವು ನಿದ್ದೆ ಮಾಡಿ ಎದ್ದಾಗ ಮತ್ತೆ ಹೊಸದಾಗ್ತೇವೆ. ಹೊಸ ಜನ್ಮ ಇದ್ದ ಹಾಗೆ ಅದು. ಊಟ ಮಾಡಿದಾಗ ಮತ್ತೆ ಹೊಸದಾಗ್ತೇವೆ. ಹೊಸ ಚೈತನ್ಯ ಬರ್ತದೆ ನಮಗೆ. ಸ್ನಾನ ಮಾಡುವಾಗ ಹೊಸತನ ಬರ್ತದೆ ನಮಗೆ. ಮತ್ತೆ ಹೊಸದಾಗ್ತೇವೆ. ಇದೆಲ್ಲ ಇಲ್ಲದೆ ಇದ್ರೆ ನಾವು ಹಳತಾಗಿ ನಾರ್ತೇವೆ. ಸ್ನಾನ ಮಾಡದೇ ಇದ್ರೆ ಹೇಗಿರ್ಬೋದು? ನಿದ್ದೆ ಮಾಡದೇ ಇದ್ರೆ ಮುಖ ಹೇಗಾಗ್ಬೋದು? ಒಂದು 4 ದಿವಸ ನಿದ್ರೆ ಮಾಡದೇ ಇದ್ರೆ ಮುಖ ಹೇಗಾಗ್ಬೋದು? ಊಟ ಮಾಡದಿದ್ರೆ ಹೆಜ್ಜೆ ಇಡ್ಲಿಕ್ಕೆ ಚೈತನ್ಯ ಇಲ್ಲ. ಹೀಗೆ ನಾವು ಈ ಪ್ರಕ್ರಿಯೆಗಳ ಮೂಲಕ ನಿರಂತರ ಮತ್ತೆ ಹೊಸದಾಗ್ತಾ ಇರ್ತೇವೆ ನೋಡಿ. ಹಾಗೆ ಸೃಷ್ಟಿಯಲ್ಲಿ ಎಲ್ಲವೂ ಹೊಸದಾಗುವಾಗ ದೇವರೇ ಆದರೂ ಪ್ರಕೃತಿಯಲ್ಲಿ ಇಳಿದು ಬಂದರೆ ಅವನು ಕೂಡ ಆ ನಿಯಮಕ್ಕೆ ಒಳಪಡ್ತಾನೆ. ಅವನು ಕೂಡ ಮತ್ತೆ ಮತ್ತೆ ಹೊಸದಾಗ್ತಾ ಇರ್ತಾನೆ. ದೇವರು ಶಾಶ್ವತ, ಆದರೆ ಮಂದಿರ ಶಾಶ್ವತ ಅಲ್ಲ, ಬಿಂಬ ಶಾಶ್ವತ ಅಲ್ಲ. ಹಾಗಾಗಿ ಮಂದಿರಕ್ಕೆ ಮತ್ತೆ ಹೊಸತನ ಬೇಕಾಗ್ತದೆ, ಬಿಂಬಕ್ಕೆ ಮತ್ತೆ ಹೊಸತನ ಬೇಕಾಗ್ತದೆ, ಭಕ್ತರ ಮನಸ್ಸುಗಳಿಗೆ ಮತ್ತೆ ಹೊಸತನ ಬೇಕಾಗ್ತದೆ. ನೋಡಿ, ನಿಮ್ಮ ಮನಸ್ಸುಗಳೆಲ್ಲ ಮತ್ತೆ ಹೊಸದಾಗಿದೆ. ಈ ಮಹಾಲಿಂಗೇಶ್ವರನ ಪುನಃ ಪ್ರತಿಷ್ಠೆ, ಅಷ್ಟಬಂಧ ಮತ್ತು ಈ ಮಂದಿರದ ನವೀಕರಣ, ಈ ಕಾರ್ಯಗಳ ಫಲ ಏನು ಅಂದರೆ ಇಡೀ ಮಹಾಲಿಂಗೇಶ್ವರನ ಭಕ್ತಸ್ತೋಮ ಅದು ಮತ್ತೆ ಹೊಸದಾಗಿದೆ. ಅವರ ಮನಸ್ಸುಗಳು, ಭಕ್ತಿಯ ಮನಸ್ಸುಗಳು ಮತ್ತೆ ಹೊಸದಾಗಿದೆ. ಎಷ್ಟೋ ಮಂದಿ ಸಂಪರ್ಕ ಕಡಿದವರು ಮತ್ತೆ ಪುನಃ ಜೋಡಿಸಿಕೊಳ್ತಾರೆ ಈ ಸಮಯದಲ್ಲಿ. ಎಷ್ಟೋ ಮಂದಿ ಮನಸ್ಸು ಜಡ್ಡುಗಟ್ಟಿದ್ರೆ ಅದು ಮತ್ತೆ ಹೊಸದಾಗ್ತದೆ. ಹಾಗೆ 12 ವರ್ಷಕ್ಕೆ ಒಮ್ಮೆ, 12 ವರ್ಷ ಆಗಬೇಕು ಅಂತ ಲೆಕ್ಕ, ದೇವರ ಪುನಃ ಪ್ರತಿಷ್ಠೆ, ಅಷ್ಟಬಂಧ ಅದು ನೆರವೇರುತ್ತದೆ. ಹಾಗೆ ಇದು ನೆರವೇರಿದೆ ಮಾತ್ರವಲ್ಲ, ಒಂದಷ್ಟು ಮಂದಿರದ ನವೀಕರಣದ ಕಾರ್ಯವೂ ಕೂಡ ಆಗಿದೆ. ಈಗ ಮಂದಿರಕ್ಕೆ ಹೋಗುವಾಗ ಮನಸ್ಸಿಗೆ ಉಲ್ಲಾಸ.
ಅತೀವ ಸಂತೋಷ. ಒಮ್ಮೆ ಮಂದಿರದಲ್ಲಿ ಸುತ್ತು ಬಂದರೆ ಎತ್ತ ನೋಡಿದ್ರತ್ತ ಒಪ್ಪ ಊರಣ ಸ್ವಚ್ಛತೆ, ಮಂದಿರ ತಾನು ಇರುವಂತೆ ಇದೆ, ಹೇಗಿರ್ಬೇಕೋ ಹಾಗಿದೆ ಎನ್ನುವಂಥ ಒಂದು 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 ವಾತಾವರಣವನ್ನು ಕಾಣ್ತೇವೆ ನಾವು. ಅತೀವ ಪ್ರಮೋದ, ಅತೀವ ಉಲ್ಲಾಸವನ್ನು ಆ ವಾತಾವರಣ ಕೊಡ್ತದೆ. ಸೀದಾ ಹೋಗಿ ದೇವರ ದರ್ಶನ ಮಾಡಲಿಕ್ಕಿಲ್ಲ, ಯಾವಾಗಲೂ ಒಂದು ಸುತ್ತು ಬರಬೇಕು, ಪ್ರದಕ್ಷಿಣೆ ಬರಬೇಕು, ಪರಿವಾರ ದೇವರುಗಳನ್ನು ಒಮ್ಮೆ ನೋಡಬೇಕು. ನಾವು ತ್ರಿಪುರ ಸುಂದರಿಯ ಆಶೀರ್ವಾದ ಪಡೆಯಿದೆ, ಗಣಪತಿಯ ಆಶೀರ್ವಾದ ಪಡೆಯಿದೆ, ನೇರವಾಗಿ ಹೋಗಿ ಮಹಾಲಿಂಗೇಶ್ವರನನ್ನು ಮುಟ್ಟುವಂತೆ ಇಲ್ಲ ಅಂತ. ಅದೆಲ್ಲ ಆದ ಮೇಲೆ ಮಹಾಲಿಂಗೇಶ್ವರನ ಬಳಿಗೆ ಹೋಗ್ಬೇಕು. ಅಲ್ಲಿಗೆ ಅದೆಲ್ಲ ಆಗುವಾಗ ಮನಸ್ಸು ಮತ್ತೆ ಹೊಸದಾಗ್ತದೆ. ಹಾಗೆ ಈ ಪುನಃ ಪ್ರತಿಷ್ಠೆ ಅಷ್ಟಬಂಧದ ಫಲಿತಾಂಶ ಏನಂದ್ರೆ ಆ ಸಾನ್ನಿಧ್ಯದಲ್ಲಿ ಚೈತನ್ಯದ ವೃದ್ಧಿ. ಈವರೆಗೆ ನಿಮ್ಗೆ ಇಲ್ಲಿ ಬಂದಾಗ ಯಾವ ಆಶೀರ್ವಾದ ಸಿಗ್ತಾ ಇತ್ತೋ ಮಿಗಿಲಾದ ಆಶೀರ್ವಾದ ಇನ್ನು ಮುಂದೆ ನಿಮಗೆ ಸಿಗುವಂಥದ್ದು. ನಿಮ್ಗೆ ಯಾವ ಶಾಂತಿ ಇಲ್ಲಿ ಬಂದಾಗ ಪ್ರಾಪ್ತ ಆಗ್ತಾ ಇತ್ತೋ ಹೆಚ್ಚಿನ ಶಾಂತಿ ಇನ್ನು ಮುಂದೆ ಬಂದಾಗ ಪ್ರಾಪ್ತ ಆಗ್ತದೆ. ಹಾಗಾಗಿ ಆ ದೇವರ ಸಾನ್ನಿಧ್ಯದಲ್ಲಿ ಚೈತನ್ಯ ಮತ್ತೆ ವೃದ್ಧಿ ಆಗುವಾಗ, ಚೈತನ್ಯ ಹೆಚ್ಚುವಾಗ ಲಾಭ ಯಾರಿಗೆ? ಸಮಸ್ತ ಭಕ್ತ ಸ್ತೋಮಕ್ಕೆ ಅದರ ಲಾಭ ಏರ್ಪಡುವಂಥದ್ದು. ಈ ಮಹಾಲಿಂಗೇಶ್ವರ ಈ ದೇವರ ಅಷ್ಟಬಂಧಕ್ಕೂ ನಮಗೂ ಏನೋ ಒಂದು ಸಂಬಂಧ ಇದೆ. ಯಾಕೆಂದ್ರೆ ಯಾವ ವರ್ಷ ಈ ದೇವರ ಒಂದು ಜೀರ್ಣೋದ್ಧಾರ ಬ್ರಹ್ಮಕಲಶ ಅಷ್ಟಬಂಧ ನಡೀತೋ 75ನೇ ಇಸ್ವಿ, ಅದೇ ವರ್ಷ ನಾವು ಈ ಭೂಮಿಗೆ ಬಂದಿರುವಂಥದ್ದು. ಅದೇ ವರ್ಷ ನಮ್ಮ ಸೇರಾಜೆ ಸತ್ಯನಾರಾಯಣ, ಇಲ್ಲಿ ನಮ್ಮ ಆಡಳಿತ ಮುಕ್ತೇಶ್ವರರು, ಆತ ಭೂಮಿಗೆ ಬಂದದ್ದು ಕೂಡ ಅದೇ ವರ್ಷ. ಅಂದ್ರೆ ಈ ತ್ರಿಪುಟಿ ಅದಕ್ಕೊಂದು ಕಾರಣ ಇಲ್ಲದೆ ಆಗಿರ್ಲಿಕ್ಕಿಲ್ಲ ಅಂತ, ವಿಶೇಷ ಕಾರಣದಿಂದ ಆಗಿರ್ಬೋದು. ಈ ಸೇರಾಜಿಯವರಿಗೂ ಮಠಕ್ಕೂ ಸಂಬಂಧ ತುಂಬಾ ವಿಶೇಷ. ಆಗಲೇ ಪ್ರಸ್ತಾಪ ಬಂದ ಹಾಗೆ ಮಠಕ್ಕೆ ಬೆವರನ್ನು ಕೊಟ್ಟವರು, ರಕ್ತವನ್ನು ಕೊಟ್ಟವರು, ಅವರು ಸಮಯ ಬಂದಾಗ ರಕ್ತವನ್ನು ಕೂಡ ಕೊಟ್ಟವರು, ಗುರುಗಳಿಂದ ಸೇನಾಪತಿಯಿಂದ ಕರೆಸ್ಕೊಂಡಿರ್ತಕ್ಕಂಥವ್ರು ಅಂಥವರಾಗಿದ್ದಾರೆ ಇವರು ಅಂತ. ಆದ್ರೆ ಇದೊಂದು ಸಂಯೋಗ ನೋಡಿ, ದೇವರಿಗೆ ಮರು ಹುಟ್ಟು ಬರುವಾಗ ದೇವಸ್ಥಾನದ ಗರ್ಭಗೃಹದಲ್ಲಿ ಬಿಂಬವಾಗಿ ದೇವರಿಗೆ ಮರು ಹುಟ್ಟು ಬರುವಾಗ ನಮಗೂ ಹುಟ್ಟು ಬಂದಿರುವಂಥದ್ದು ಮತ್ತು ಈಗಿನ ಆಡಳಿತ ಮುಕ್ತಸರನಿಗೂ ಹುಟ್ಟು ಬಂದಿರುವಂಥದ್ದು ಏನೋ ಒಂದು ತ್ರಿವೇಣಿ ಸಂಗಮ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಈ ಪುನಃ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ ಫಲವಾಗಿ ಪದ್ಯಾಣಕ್ಕೆ ಒಳ್ಳೆಯದಾಗಲಿ, ಪದ್ಯಾಣ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಮಾತ್ರವಲ್ಲ ಸಮಸ್ತ ಭಕ್ತಸ್ತೋಮಕ್ಕೆ ಇದರಿಂದ ವಿಶೇಷವಾಗಿರುವಂಥ ಶ್ರೇಯಸ್ಸು ಏರ್ಪಡಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ನಾವು ಇಲ್ಲಿಗೆ ಬರುವಲ್ಲಿ ಮುಖ್ಯ ಭೂಮಿಕೆ ಇರುವಂಥ ಇನ್ನೊಬ್ಬರಿದ್ದಾರೆ, ಅದು ನಮ್ಮ ಅರುಣಶ್ಯಾಮ್ ಕಾನೂನು ಕ್ಷೇತ್ರದಲ್ಲಿ ತುಂಬ ಪ್ರಸಿದ್ಧ, ಮಠದಲ್ಲಿ ಕೂಡ ಚಿರಪರಿಚಿತ. ಆದರೆ ಈ ಕ್ಷೇತ್ರ, ಈ ಅಷ್ಟಬಂಧ ಬ್ರಹ್ಮಕಲಶ ಜೀರ್ಣೋದ್ಧಾರ ಇದರಲ್ಲಿ ಹೆಜ್ಜೆ ಇಟ್ಟಿದ್ದು, ಅದು ಈ ರೀತಿ ಹೆಜ್ಜೆ ಇಟ್ಟಿದ್ದು ಇಲ್ಲಿಯೇ ಈ ಪದ್ಯಾಣದ ಬ್ರಹ್ಮಕಲಶದ ಸಂದರ್ಭದಲ್ಲಿ ಎಂಬುದಾಗಿ ನಾವು ಭಾವಿಸ್ತೇವೆ. ಅದೊಂದು ವಿಶೇಷ ಚೈತನ್ಯವನ್ನು ತುಂಬಿದೆ. ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರದ ವಿಷಯದಲ್ಲಿ ವಿಶೇಷವಾಗಿರುವಂಥ ಸೇವೆಯೇ ಅಲ್ಲಿಂದ ಆಗಿದೆ ಎಂಬುದನ್ನು ನಾವು ಅರಿತುಕೊಂಡಿದ್ದೇವೆ. ಹಾಗಾಗಿ ಎಲ್ಲರಿಗೂ ಈ ಸಮಯದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ನಮಗೂ ತುಂಬ ಸಂತೋಷ, ತುಂಬ ಸಂಭ್ರಮ. ಪರಮಶಿವನ ಸಾನ್ನಿಧ್ಯ, ಪರಮಶಿವನ ಆ ಪುನರ್ನಮತೆಯ ಒಂದು ವಿಶೇಷ ಸಂದರ್ಭ ಬಂದು ಒದಗಲಿಕ್ಕೆ ತುಂಬ ಸಂತೋಷ. ಇಂದು ಈ ಸಭೆಗೆ ಬಂದು ನಾವು ಮಾತನಾಡ್ತಕ್ಕಂಥ ಪ್ರಮೇಯ ಇರಲಿಲ್ಲ, ಯಾಕೆಂದರೆ ನಾವು ಇಂದು ಸಾಯಂಕಾಲ ಬರಬೇಕಾಗಿತ್ತಷ್ಟೇ. ಆದರೆ ನೀವು ನಿರೀಕ್ಷೆ ಮಾಡಿದಷ್ಟನ್ನು ಕೊಟ್ಟರೆ ಇದೇನು ಹೆಚ್ಚುಗಾರಿಕೆ ಅದರಲ್ಲಿ. ಹಾಗಾಗಿ ನೀವು ಸಾಯಂಕಾಲ ನಿರೀಕ್ಷೆ ಮಾಡಿದರೆ ನಾವು ಬೆಳಗ್ಗೆ ಬಂದಿದ್ದೇವೆ. ಇಂದು ಪ್ರಾತಃ ಕಾಲವೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಇಲ್ಲಿಗೆ ಬಂದಿದ್ದೇವೆ. ಈ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಈ ದಿನ ಬಹಳ ವಿಶೇಷ. ಈ ದಿನ ಹೇಗಿದೆ ಅಂದರೆ ನಿನ್ನೆ ಪ್ರತಿಷ್ಠೆ, ನಿನ್ನೆಯೋ ಇದಕ್ಕಿಂತ ಹಿಂದೆ ಪ್ರತಿಷ್ಠೆ ಆಗಿರುವಂಥದ್ದು, ನಾಳೆ ಬ್ರಹ್ಮಕಲಶ ಇರ್ತಕ್ಕಂಥದ್ದು, ಆಭರಣದ ಒಳಗೆ ತೆರೆಯ ಹಿಂದೆ ದೇವರು ಇರುವಂಥದ್ದು, ನಾಳೆ ತೆರೆದು ದೊಡ್ಡ ಒಂದು ಆಶೀರ್ವಾದ ದರ್ಶನ ಎಲ್ಲರಿಗೂ ಈ ಭಕ್ತಸ್ತೋಮಕ್ಕೆ ಆಗ್ತದೆ. ಈ ಮಧ್ಯದ ಸಂದರ್ಭ, ದೇವರು ಚೈತನ್ಯವನ್ನು ತುಂಬಿಕೊಳ್ತಾ ಇರುವಂಥ ಸಂದರ್ಭ, ಗರ್ಭಗೃಹದಲ್ಲಿ ಬಿಂಬದಲ್ಲಿ ಅತ್ಯದ್ಭುತವಾದ ರೀತಿಯಲ್ಲಿ ಚೈತನ್ಯ ಸಮುದ್ರದೋಪಾದಿಯಲ್ಲಿ ತುಂಬಿಕೊಳ್ಳುವಂಥ ಸಂದರ್ಭ, ನಾಳೆ ಅದು ಪ್ರಕಟವಾಗ್ತದೆ. ಈ ಮಧ್ಯದ ಈ ದೇವರ ಗರ್ಭಾವಸ್ಥೆಯ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇರುವಂಥದ್ದು ತುಂಬ ಸಂತೋಷ. ನಮಗೆ ನಮ್ಮ ಸನ್ಯಾಸ ಸ್ವೀಕಾರದ ನೆನಪಾಗ್ತದೆ. ಈ ಸನ್ಯಾಸ ವಿಧಿ ಪೀಠದಲ್ಲಿ ಹೇಗಿರ್ತದೆ ಅಂದರೆ, ಈ ನಮಗೆ ಭಾವಶುದ್ಧ ಚತುರ್ಥಿ ಎಂದು ಸನ್ಯಾಸ ಸ್ವೀಕಾರ ಆಗಿರುವಂಥದ್ದು. ಆ ದಿನ ಹಳತೆಲ್ಲ ಹೋಗಿರ್ತದೆ, ಹೆಸರಿನ ಸಹಿತವಾಗಿ ಎಲ್ಲವೂ ಹೋಗಿರ್ತದೆ. ಭಾವ ಸಂವತ್ಸರದ ಚೈತ್ರ ಶುದ್ಧ ಷಷ್ಠಿ ಎಂದು ಯೋಗ ಪಟ್ಟಾಭಿಷೇಕ ಆಗಿರುವಂಥದ್ದು. ಹೊಸ ಹೆಸರು ಬರುವುದು ಆ ಷಷ್ಠಿಯ ದಿನ, ಹಳೆಯ ಹೆಸರು ಹೋಗಿದ್ದು ಚೌತಿಯ ದಿನ. ಈ ಮಧ್ಯೆ ಹೆಸರಿಲ್ಲ ಅಂತ. ನಿಮಗೆಲ್ಲ ಇಂಥ ಅವಕಾಶ ಇರೋದಿಲ್ಲ. ನೀವು ಹುಟ್ಟಿದ ಮೇಲೆ
ಒಂದು 2 ದಿನ ಹೆಸರಿಲ್ಲ ಎನ್ನುವ ಪ್ರಮೇಯ ನಿಮ್ಗೆ ಯಾರಿಗೂ ಬರಲಿಕ್ಕಿಲ್ಲ. ಬರಬೇಕು ಅಂದರೆ ರಾಮಚಂದ್ರ ಪ್ರಮಠದ ಗುರುಗಳಾಗಬೇಕಾಗ್ತದೆ ಅಂತ. ಆಗುವಾಗ ಈ ಸನ್ಯಾಸಕ್ಕೊಂದು ಮುಹೂರ್ತ, ಹಾಗೆ ಯೋಗ ಪಟ್ಟಾಭಿಷೇಕಕ್ಕೆ ಇನ್ನೊಂದು ಮುಹೂರ್ತ, ಏತನ ಮಧ್ಯದಲ್ಲಿ ಹೆಸರೇ ಇಲ್ಲ ಅಂತ. ಹಳೆ ಹೆಸರು ಹೋಗಿದೆ, ಹೊಸ ಹೆಸರು ಬಂದಿಲ್ಲ ಅಂತ. ಮಹಾಲಿಂಗೇಶ್ವರ ಹೆಚ್ಚು ಕಡಿಮೆ ಅದೇ ಸ್ಥಿತಿಯಲ್ಲಿದ್ದಾನೆ ಈಗ. ಬ್ರಹ್ಮಕಲಶ ಆಗಿ ಪೂರ್ಣ ಚೈತನ್ಯದಲ್ಲಿ ಪ್ರಕಟ ಆಗಬೇಕು ಅವನು. ಅದು ನಾಳೆ ಇದೆ. ಈಗ ಪ್ರತಿಷ್ಠೆ ಆಗಿದೆ. ನಿತ್ಯ ಪೂಜೆ ಮತ್ತೊಂದು ಮೊದಲಿನ ಹಾಗೆ ಈಗ ನಡೀಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ಅಂತ. ಹಾಗಾಗಿ ಇದನ್ನು ಎರಡನ್ನು ಕೂಡ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು ಸಮೀಕರಣ ಮಾಡ್ತಾ ಹರ್ಷಿಸ್ತಾ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ತೇವೆ. ಎಲ್ಲರಿಗೂ ಮಹಾಲಿಂಗೇಶ್ವರ ಮಹಾನುಗ್ರಹವನ್ನು ಮಾಡಲಿ. ಈ ಅಷ್ಟಬಂಧ ಪುನಃಪ್ರತಿಷ್ಠೆ ಬ್ರಹ್ಮಕಲಶದ ಮೂಲಕವಾಗಿ ಅದ್ಭುತ ಚೈತನ್ಯವನ್ನು ಪಡೆದುಕೊಂಡಿರ್ತಕ್ಕಂಥ ಆ ಮಹಾಲಿಂಗೇಶ್ವರ ಎಲ್ಲ ಭಕ್ತರಿಗೂ ದೊಡ್ಡ ಅನುಗ್ರಹವನ್ನು, ದೊಡ್ಡ ಆಶೀರ್ವಾದವನ್ನು ಮಾಡಲಿ. ಎಲ್ಲರಿಗೂ ಸನ್ಮಂಗಲ ಉಂಟಾಗಲಿ, ಶ್ರೇಯಸ್ಸಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.